ಇದ್ದಂಥ ರಾಜಣ್ಣವ್ರನ್ನ ತೆಗೆದು ರಮೇಶ್ ಅವ್ರನ್ನ ಮಾಡಿ ಆದೇಶ ಮಾಡಿದ್ರು ಸಹಕಾರ ಇಲಾಖೆ. ಅದಾದಮೇಲೆ ಅದೇ ಸಹಕಾರ ಇಲಾಖೆ ಏನು ರಮೇಶ್ ಅವರ ನಾಮನಿರ್ದೇಶನವನ್ನು ತಕ್ಷಣಕ್ಕೆ ಜಾರಿಗೆ ಬರುವಂತೆ ವಜಾ ಮಾಡಲಾಗಿದೆ. 1,500 ರೂಪಾಯಿ ನಾವು ಹಿಂದೆ ಜನವರಿಯಿಂದ 1,500 ರೂಪಾಯಿ ಕೊಟ್ಟು ಈಗಾಗಲೇ ನಮ್ಮ ಒಕ್ಕೂಟ ಮೈನಸ್ ಹೊಡಿತಾ ಇತ್ತು. ಹಾಗಾಗಿ ನಮ್ಮ ಹೋರಾಟ ಇವತ್ತೇನು ನಾಳೆ ಸೋಮವಾರ, ನಾಳೆ ಎಲ್ಲ ನಾಳಿದ್ದು ಸೋಮವಾರ ದಿವಸ ನಾವು ಕೂಡ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಎಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಪ್ರತಿನಿಧಿಗಳನ್ನ ಕರ್ಕೊಂಡ್ಬಂದು ನಾವು ಕೂಡ ಒಂದು ಹೋರಾಟ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಮೆಮೊರಾಂಡಮ್ ಅನ್ನು ಕೊಡ್ತಾ ಇದ್ದೀವಿ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಭೀಕರ ಬರಗಾಲ ಉಂಟಾಗಿದೆ. ಕಾಲಕ್ಕೆ ಮಳೆ ಬೀಳದೆ 90% ರಿಂದ 95% ರೈತರು, ಸಣ್ಣ ಪುಟ್ಟ ಕೂಲಿಕಾರರು ಉತ್ತು ಬಿತ್ತುವ ಕೆಲಸ ನಿಂತು ಹೋಗಿದೆ. ಬೋರ್ವೆಲ್ಗಳು ಬತ್ತಿ ಹೋಗ್ತಿವೆ. ಹಳ್ಳಿಗಳಲ್ಲಿ ಕುಡಿಯುವ ನೀರಿಗೂ ತಾತ್ವಾರ ಉಂಟಾಗ್ತಿದೆ. ಇನ್ನು ಡೈರಿಗಳಿಗೆ ಹಾಲು ಕರೆದು ಹಾಕುವ ಉತ್ಪಾದಕರ ಹಸುಗಳಿಗೆ ಮೇವು, ನೀರಿನ ಕೊರತೆ ಉಂಟಾಗ್ತಿದೆ. ಆದ್ದರಿಂದ ಸರ್ಕಾರ ಪಶು ಆಹಾರ ಬೆಲೆ ಇಳಿಕೆ ಮಾಡಬೇಕು, ಲೀಟರ್ ಹಾಲಿಗೆ 10 ರೂಪಾಯಿಗಳ ಬೆಂಬಲ ನೀಡಬೇಕು, ಮೇವಿನ ಬ್ಯಾಂಕ್ಗಳನ್ನು ತೆರೀಬೇಕು ಅಂತ ಒತ್ತಾಯಿಸಿ ಇತ್ತೀಚೆಗೆ ಕೋಲಾರದಲ್ಲಿ ನಡೆದ ಮಾದರಿಯಲ್ಲಿ ಬೃಹತ್ ಹೋರಾಟಕ್ಕೆ ಕರೆ ನೀಡಲಾಗಿದೆ. ನಾಳೆ ಅಂದ್ರೆ ಸೋಮವಾರ ಕನಿಷ್ಠ 5,000 ಜನ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಮ್ಮಿಕೊಳ್ಳಲಾಗಿದ್ದು, ಜಿಲ್ಲೆಯಲ್ಲಿರುವ 1,000 ಡೈರಿಗಳಿಂದ ಡೈರಿಗೆ ಕನಿಷ್ಠ ಪಕ್ಷ 10 ಜನರು ಬರುವಂತೆ ಕರೆ ನೀಡಲಾಗಿದೆ. ಹಾಗಾಗಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿ ಡಿಸಿ ಮೂಲಕ ಸರ್ಕಾರಕ್ಕೆ ಬರಗಾಲ ಪರಿಹಾರ ಬೇಡಿಕೆ ಇಡಲಾಗಿದೆ ಅಂತ ಚೀಮುಲ್ ನಿರ್ದೇಶಕ ಕೆವಿ ನಾಗರಾಜ್ ತಿಳಿಸಿದ್ದಾರೆ. 1,500 ರೂಪಾಯಿ ನಾವು ಹಿಂದೆ ಜನವರಿಯಿಂದ 1,500 ರೂಪಾಯಿ ಕೊಟ್ಟು ಈಗಾಗಲೇ ನಮ್ಮ ಒಕ್ಕೂಟ ಮೈನಸ್ ಹೊಡಿತಾ ಇತ್ತು. ಹಾಗಾಗಿ ನಮ್ಮ ಹೋರಾಟ ಇವತ್ತೇನು ನಾಳೆ ಸೋಮವಾರ, ನಾಳೆ ಎಲ್ಲ ನಾಳಿದ್ದು ಸೋಮವಾರ ದಿವಸ ನಾವು ಕೂಡ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಎಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಪ್ರತಿನಿಧಿಗಳನ್ನ ಕರ್ಕೊಂಡ್ಬಂದು ನಾವು ಕೂಡ ಒಂದು ಹೋರಾಟ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಮೆಮೊರಾಂಡಮ್ ಅನ್ನು ಕೊಡ್ತಾ ಇದ್ದೀವಿ. ಅದು ದೊಡ್ಡ ಪ್ರಮಾಣದಲ್ಲೇ ಇಡೀ ಜಿಲ್ಲೆಯಾದ್ಯಂತ 1000 ಸಹಕಾರ ಸಂಘಗಳಿದೆ. ನಮ್ಮದು 1000 ಸಹಕಾರ ಸಂಘಗಳಿಂದ 10 ಜನ ಬರಲಿಕ್ಕೆ ಹೇಳಿದ್ವಿ. ನೋಡೋಣ ಎಷ್ಟು ಜನ ಬರ್ತಾರೋ. ಬಹುಶಃ ಒಂದು 5-6 ಸಾವಿರ ಜನಕ್ಕಂತ ಕಡಿಮೆ ಇರಲ್ಲ. ಆ ಜನದ ಜೊತೆಯಲ್ಲಿ ಹೋಗಿ ಜಿಲ್ಲಾಧಿಕಾರಿಗಳಿಗೆ ಈ ವಿಷಯ ತಿಳಿಸ್ತೀವಿ. ಬರಗಾಲ ಇದೆ, ವಿಶೇಷವಾಗಿ ಮನುಷ್ಯರು ಎಲ್ಲೋ ಒಂದು ಕಡೆ ಊಟ ಮಾಡಿಬಿಡ್ತಾರೆ. ಆದರೆ ನಮ್ಮ ಮೂಕ ಪ್ರಾಣಿಗಳು, ಹಸುಗಳಾಗಲಿ ಎಮ್ಮೆಗಳಾಗಲಿ ಬೇರೆ ದನಗಳಿಗೆ ಬಾಯಿ ಇಲ್ಲ ಹೇಳೋದಕ್ಕೆ. ನಮ್ಗೆ ಹಸು ಆಗ್ತದೆ, ಹುಲ್ಲು ಕೊಡಿ ಅಂತ ಒಬ್ಬ ಫೀಡ್ ಕೊಡಿ ಅಂಥ ದನಗಳಿಗೆ ಇವತ್ತು ಮೇವಿಲ್ಲ, ಫೀಡ್ ಇಲ್ಲ. ಅದನ್ನು ಸರ್ಕಾರ ಮನಗಂಡು ಇವತ್ತು ಏನು ಫೀಡ್ಗೆ ಸಬ್ಸಿಡಿಯನ್ನು ಕೊಡಬೇಕು, ಜೊತೆಗೆ ಹಾಲಿನ ದರವನ್ನು ಕೂಡ ಜಾಸ್ತಿ ಮಾಡಬೇಕು ಅಂತ ನಮ್ಮ ಒತ್ತಾಯ ಇದೆ. ನಾವು ಜಿಲ್ಲಾಧಿಕಾರಿಗಳ ಮುಖೇನ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಇನ್ನು ಮುಂದುವರೆದು ಮಾತನಾಡಿದ ಅವರು, ಡೈರಿಯಿಂದ ಈಗಾಗಲೇ 1.5 ರೂಪಾಯಿ ಬೆಂಬಲ ಬೆಲೆ ಹೆಚ್ಚಿಸಿರೋದ್ರಿಂದ ಮೆಗಾ ಡೈರಿಗೆ ಹಣಕಾಸಿನ ಹೊರೆ ಹೆಚ್ಚಾಗಿದೆ. ಅದರಲ್ಲೂ ಸ್ಥಳೀಯ ಮಾರಾಟ ಪ್ಯಾಕಿಂಗ್ ಘಟಕ ಸ್ಥಾಪಿಸಲು ಡಿಪಿಆರ್ ಮಾಡಲಾಗಿದ್ದು 2 ತಿಂಗಳಲ್ಲಿ 1 ಲಕ್ಷ ಲೀಟರ್ ಹಾಲು ಸ್ಥಳೀಯ ಮಾರಾಟ ಪ್ಯಾಕಿಂಗ್ ಹೊರಬರಲಿದೆ. ಅದಕ್ಕೆಲ್ಲ ಹಣಕಾಸು ಖರ್ಚಾಗೋದ್ರಿಂದ ಬರಗಾಲಕ್ಕೆ ವಿಶೇಷ ಹಣ ಬಿಡುಗಡೆ ಮಾಡಲು ಆಗೋದಿಲ್ಲ ಅಂದ್ರು. ಇದೇ ವೇಳೆ ನಾಮನಿರ್ದೇಶಿತ ನಿರ್ದೇಶಕ ಸ್ಥಾನಕ್ಕೆ ನೇಮಕ ಮಾಡಿದ್ದ ಯಲವಹಳ್ಳಿ ರಮೇಶ್ ಸ್ಥಾನ ರದ್ದಾಗಿದ್ದರಿಂದ ಕಾಕಲಚಿಂತ ರಾಜಣ್ಣ ಮುಂದುವರಿತಾರಾ ಅಥವಾ ಮತ್ತೊಂದು ಆದೇಶ ಹೊರಡಿಸ್ತಾರಾ ಅನ್ನೋದು ಗೊಂದಲದಲ್ಲಿದೆ ಅಂದ್ರು.